ನಾರ್ಮಲ್ ಆಗಿ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡೋ ಪ್ರತಿಯೊಬ್ಬರು ಕೂಡ ಈ ತಪ್ಪನ್ನ ಮಾಡೇ ಮಾಡ್ತಾರೆ. ಈ ತಪ್ಪು ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ನಿಮ್ಮ ವೆಲ್ತ್ಗೆ ಏನಾಗೋದನ್ನು ಇದು ತಡಿತಾನೆ ಇರುತ್ತೆ. ಈ 6 ತಪ್ಪುಗಳು ನಿಮ್ಮನ್ನು ಪದೇ ಪದೇ ತಡಿತಾನೆ ಇರುತ್ತೆ, ನಿಮಗೆ ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ ಬಿಡೋದಿಲ್ಲ. ಅಂತ ಯಾವ ತಪ್ಪುಗಳು ನಾವು ಮಾಡ್ತಾ ಇದ್ದೀವಿ ಅಂತ ನೀವು ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಪ್ರತಿಯೊಂದು 6 ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ಈ ಮಿಸ್ಟೇಕ್ನ ನೀವು ಮಾಡೋದನ್ನು ಬಿಟ್ಟರೆ ಅಂದರೆ ನೀವು ವೆಲ್ತ್ ಕ್ರಿಯೇಟ್ ಆಗೋದು 100% ಗ್ಯಾರಂಟಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಪಾಯಿಂಟು, ಯಾವುದೇ ರೀತಿಯ ಗುರಿ ಇಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳ ಎಜುಕೇಷನ್ಗೆ ಬೇಕು ಅಂತ ಯಾರಾದರೂ ಎಸ್ ಐ ಪಿ ಮಾಡ್ತಾ ಇರ್ತಾರೆ, ಮತ್ತು ಮಕ್ಕಳು ಮದುವೆಗೆ ಬೇಕು ಅಂತ ಸ್ವಲ್ಪ ಜನ ಇನ್ವೆಸ್ಟ್ ಮಾಡ್ತಿರ್ತಾರೆ, ಸ್ವಲ್ಪ ಜನ ರಿಟೈರ್ಮೆಂಟಿಗೆ ನಮಗೊಂದು ವೆಲ್ತ್ ಕ್ರಿಯೇಟ್ ಆಗಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಗೋಲ್ ಇದ್ದಾಗ, ಈ ಥರ ಒಂದು ಎಮೋಷನ್ ನಿಮ್ಮ ಜೊತೆ ಇದ್ದಾಗ ನೀವು ಎಸ್ ಐ ಪಿನ ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತೀರಾ. ಯಾಕಂದರೆ ನಿಮ್ಗೊಂದು ಗೋಲ್ ಇರುತ್ತೆ, ನನಗೆ ಇದಕ್ಕೆ ಬೇಕು, ಇದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಈ ಪರ್ಪಸ್ ಇದೆ, ಇದಕ್ಕೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೊಂದು ಎಮೋಷನ್ ಇರುತ್ತೆ. ನೀವು ಏನಾದರೂ ಬೇಕು ಅಂತ ನೀವು ವಿಡ್ರಾ ಹೊಡೆಯುವಾಗ ನಿಮ್ಗೆ ಅನ್ಸುತ್ತೆ ನಾನು ಎಸ್ ಐ ಪಿ ಮಾಡ್ತಾ ಇರೋದು ಇದಕ್ಕೋಸ್ಕರ, ನಾನು ಸುಮ್ಮನೆ ತಗೋತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಸ್ ಐ ಪಿನ ನೀವು ಲಾಂಗ್ ಟರ್ಮ್ವರೆಗೂ ಮಾಡ್ಕೊಂಡು ಹೋಗಬೇಕಂದ್ರೆ ಅದಕ್ಕೊಂದು ನೀವು ಎಮೋಷನ್ ಆ್ಯಡ್ ಮಾಡಬೇಕು. ಆ ಎಮೋಷನ್ ಆ್ಯಡ್ ಮಾಡಿದಾಗ ನೀವು ಏನಕ್ಕೆ ಎಸ್ ಐ ಪಿ ಮಾಡಿರ್ತಾರಲ್ಲ ಆ ಟೈಮ್ ಬರೋವರೆಗೂ ನೀವು ವಿಡ್ರಾ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನೀವು ಏನಾದರೂ ಎಸ್ ಐ ಪಿ ಮಾಡ್ತಿದ್ದಾರೆ ಅಂದರೆ ಒಂದು ಗೋಲ್ ಇಟ್ಕೊಳ್ಳಿ. ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ನಾನೊಂದು ಕಾರ್ ತೊಗೋಬೇಕು, ಈ ಥರ ಒಂದು ಗೋಲ್ ಇಟ್ಕೊಳ್ಳಿ, ಒಂದು ಎಮೋಷನ್ ಇಟ್ಕೊಳ್ಳಿ. ಆ ಎಮೋಷನ್ ಇಟ್ಟಾಗ ನೀವೇನಾದರೂ ಎಸ್ ಐ ಪಿ ಸ್ಟಾಪ್ ಮಾಡಬೇಕು ಅಂದ್ಕೊಂಡ್ರೆ ಆ ಗೋಲು ನಿಮ್ಮನ್ನ ಸ್ಟಾಪ್ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಎಸ್ ಐ ಪಿ ಮಾಡುವಾಗ ಒಂದು ಗೋಲ್ ಇಟ್ಕೊಂಡು ಎಸ್ ಐ ಪಿ ಮಾಡಿ. ಇನ್ನು ಮಿಸ್ಟೇಕ್ ನಂಬರ್ 2, ಅಲ್ಪಾವಧಿಯ ಗುರಿಯನ್ನು ಹೊಂದಿರೋದು. ಅಂದರೆ ಎಲ್ಲರೂ ಎಸ್ ಐ ಪಿ ಮಾಡ್ತಾರೆ, ಆದರೆ ಎಸ್ ಐ ಪಿನ ಲಾಂಗ್ ಟರ್ಮ್ವರೆಗೂ ಮಾಡೋದಿಲ್ಲ. 1 ವರ್ಷ ಮಾಡ್ತಾರೆ ಅಥವಾ 18 ತಿಂಗಳು ಮಾಡ್ತಾರೆ. ಈ ಥರ ಮಾಡಿದಾಗ ಮಾರ್ಕೆಟ್ ಏನಾದರೂ ಡೌನ್ ಇದ್ದಾಗ ಇವ್ರು ಹಾಕಿದ್ದೊಂದು 10,000 ಹಾಕಿರ್ತಾರೆ ಅಂದ್ಕೊಳ್ಳಿ, 10,000 ಏನಾದರೂ 9,900 ಆಗಲಿ 9,800 ಆಗಲಿ ವಿಡ್ರಾ ಹೊಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಎಸ್ ಐ ಪಿ ವರ್ಕ್ ಆಗೋದೇ ಲಾಂಗ್ ಟರ್ಮಲ್ಲಿ. ನೀವು ಎಸ್ ಐ ಪಿ ಮಾಡ್ತಿರೋದೇ ಲಾಂಗ್ ಟರ್ಮ್ಗೋಸ್ಕರ, ಲಾಂಗ್ ಟರ್ಮಲ್ಲಿ ಒಂದು ವೆಲ್ತ್ ಕ್ರಿಯೇಟ್ ಆಗಲಿ ಅಂತ. ನೀವು ಶಾರ್ಟ್ ಟರ್ಮಲ್ಲಿ ರಿಟರ್ನ್ ನೋಡ್ತಾ ಕೂತ್ರೆ ಅದು ನೆಗೆಟಿವಲ್ಲಿರುತ್ತೆ. ಕೆಲವೊಂದು ರಿಟರ್ನ್ಗಳು ಶಾರ್ಟ್ ಟರ್ಮಲ್ಲಿ 1 ವರ್ಷದಲ್ಲಿ ಅದು ಏನು ರಿಟರ್ನ್ ಕೊಡೋಕ್ಕಾಗುತ್ತೆ. 1 ವರ್ಷದಲ್ಲಿ ನೀವೇನಾದ್ರು 1,000 ರೂಪಾಯಿ ಎಸ್ ಐ ಪಿ ಮಾಡ್ತಿದ್ದೀರಾ ಅಂದರೆ 1 ವರ್ಷಕ್ಕೆ 12 ತಿಂಗಳು 12,000 ಆಗಿರುತ್ತೆ. ಆ 12,000ದಲ್ಲಿ ಏನಾದರೂ ಒಂದು 100-200 ಹೆಚ್ಚು ಕಡಿಮೆ ಆದಾಗ ನೀವು ವಿಡ್ರಾ ಹೊಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಎಸ್ ಐ ಪಿ ಯಾವಾಗಲೂ ಲಾಂಗ್ ಟರ್ಮ್ ಇರಬೇಕು. ಲಾಂಗ್ ಟರ್ಮ್ ಅಂದರೆ 1 ವರ್ಷದ ಮೇಲೆ ಅಲ್ಲ. ಎಸ್ ಐ ಪಿ ನಿಮಗೆ ನಿಜವಾಗ್ಲೂ ಎಸ್ ಐ ಪಿ ಒಂದು ವೆಲ್ತ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂದರೆ ಆಲ್ಮೋಸ್ಟ್ ಒಂದು 7 ವರ್ಷ ಆದರೂ ಬೇಕು. 7 ವರ್ಷದ ಮೇಲೆ ಅಂದರೆ ಅದು ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. 7 ವರ್ಷದ ಮೇಲೆ ಆದರೆ ನಿಮಗೆ ಎಸ್ ಐ ಪಿ ಆ ರಿಟರ್ನ್ ಒಂದು ಒಳ್ಳೆ ರಿಟರ್ನ್ ಜನರೇಟ್ ಮಾಡ್ತಾ ಇರೋದು ಅವಾಗ ನಿಮ್ಮ ಕಣ್ಣಿಗೆ ಕಾಣುತ್ತೆ. ನಿಮ್ಮ ಗೋಲ್ ಯಾವಾಗಲೂ ಲಾಂಗ್ ಟರ್ಮ್ ಇರಬೇಕು. ಅಂದರೆ 7 ವರ್ಷದ ಮೇಲೆ ಇರಬೇಕು. 7 ವರ್ಷ 10 ವರ್ಷ 15 ವರ್ಷ ಈ ಥರ ಇದ್ದಾಗ ನಿಮಗೊಂದು ದೊಡ್ಡ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಎಸ್ ಐ ಪಿನ ಯಾವಾಗಲೂ ಲಾಂಗ್ ಟರ್ಮ್ಗೋಸ್ಕರ ಮಾಡಿ. ಶಾರ್ಟ್ ಟರ್ಮ್ಗೋಸ್ಕರ ಮಾಡೋದೇನಂದ್ರೆ ನಾವು ಟ್ರೇಡಿಂಗ್ ಅಂತೀವಿ. ಇವತ್ತು 100 ರೂಪಾಯಿ ಹಾಕಿದ್ರೆ 425 ವಿಡ್ರಾ ಹೊಡೆದು ಈ ಥರ ನಾವು ಟ್ರೇಡಿಂಗ್ ಮಾಡ್ತೀವಿ. ಆದರೆ ಎಸ್ ಐ ಪಿ ಅನ್ನೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನಾವು ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಎಸ್ ಐ ಪಿ ಮಾಡ್ತಾ ಇದ್ವಿ. ನೀವು ಎಸ್ ಐ ಪಿನ ಯಾವಾಗಲೂ ಲಾಂಗ್ ಟರ್ಮ್ ಪರ್ಪಸ್ ಇಟ್ಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು 3ನೇ ಮಿಸ್ಟೇಕು, ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ಹೈ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು. ಎಸ್ ಐ ಪಿ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ 20%, 25% ಈ ಥರ ಸುಮ್ಮನೆ ರಿಟರ್ನ್ ಜಾಸ್ತಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದ್ರ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟು ರಿಟರ್ನ್ ನಿಮ್ಗೆ ಬರಬೇಕಲ್ಲ. ನೀವೇನಾದರೂ ಮಿನಿಮಮ್ ರಿಟರ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದರಿಂದ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ನ ಮಾಡಿದ್ರೆ ನಮಗೆ ಎಷ್ಟು ದುಡ್ಡು ಬೇಕು. ಫಾರ್ ಎಕ್ಸಾಂಪಲ್ 1 ಕೋಟಿ ಬೇಕಂದ್ರೆ 1 ಕೋಟಿಗೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಇಷ್ಟು ವರ್ಷಕ್ಕೆ ನಮಗಿರೋ ಟೈಮ್ನಲ್ಲಿ ಎಷ್ಟಾಗುತ್ತೆ. ಮತ್ತು ನೀವು ಮಿನಿಮಮ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ಗೂ 100% ಅಂತೂ ಕೊಡುತ್ತೆ. 15% ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಸೆನ್ಸೆಕ್ಸು ಲಾಸ್ಟ್ 40 ವರ್ಷದಿಂದ 16% ರಿಟರ್ನ್ ಕೊಟ್ಟಿದೆ. ನೀವು ಪ್ಯಾಸಿವ್ ಇನ್ಕಮ್ ನಿಫ್ಟಿ 50 ಅಥವಾ ಸೆನ್ಸೆಕ್ಸಲ್ಲಿ ನೀವು ಪ್ಯಾಸಿವ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆಲ್ಮೋಸ್ಟ್ 15% ರಿಟರ್ನ್ ಅಂತೂ ಕೊಡುತ್ತೆ. ನೀವು 15% ಇಟ್ಕೊಂಡ್ರೆ ಓಕೆ, 18, 21, 22, 25 ಈ ಥರ ರಿಟರ್ನ್ ಇಟ್ಕೊಂಡ್ರೆ ಅಷ್ಟು ರಿಟರ್ನು ಮ್ಯೂಚುವಲ್ ಫಂಡಲ್ಲಿ ಅಷ್ಟು ರಿಟರ್ನ್ ಬರೋದು ತುಂಬ ಕಷ್ಟ. ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬರೋದು ತುಂಬ ಕಷ್ಟ, ಪಾಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ 15% ರಿಟರ್ನ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ನೀವು ಹೈ ರಿಟರ್ನ್ ಕೂಡ ನಿರೀಕ್ಷೆ ಮಾಡಬೇಡಿ. ನೀವು ಎಷ್ಟು ಹೈ ರಿಟರ್ನ ನಿರೀಕ್ಷೆ ಮಾಡ್ತಿರಲ್ಲ ಅಷ್ಟು ನಿಮಗೆ ನಿರಾಶೆ ಆಗುತ್ತೆ. ಅದಕ್ಕೋಸ್ಕರ ಮಿನಿಮಮ್ ರಿಟರ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಎಸ್ ಐ ಪಿ ಆವಾಗ ಜಾಸ್ತಿ ರಿಟರ್ನ್ ಬಂದಾಗ ನಿಮ್ಗೆ ಖುಷಿ ಆಗುತ್ತೆ. ನೀವು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಬಂದಾಗ ಖುಷಿ ಆಗುತ್ತೆ. ಅದೇ ಏನಾದರೂ ನೀವು ಹೈ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅವಾಗ ಕಡಿಮೆ ಬಂತು ಅಂದರೆ ನಿಮ್ಗೆ ವೆಲ್ತ್ ಕ್ರಿಯೇಟ್ ಆದರೂ ನಿಮ್ಗೊಂದು ಖುಷಿ ಇರಲ್ಲ. ಅಯ್ಯೋ ನಾನು ಇಷ್ಟು ಅಂದ್ಕೊಂಡಿದ್ದೆ ಈ ಕಡಿಮೆನೇ ಬಂತಲ್ಲ ಅಂತ ಅಂದಿರುತ್ತೆ. ಅದೇ ಕಡಿಮೆ ಅಂದ್ಕೊಂಡಾಗ ಜಾಸ್ತಿ ಬಂದರೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವು ಮಿನಿಮಮ್ ರಿಟರ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಇನ್ನು 4ನೇ ಮಿಸ್ಟೇಕು, ತುಂಬ ಜನ ಈ ಮಿಸ್ಟೇಕ್ನ ಮಾಡ್ತಾರೆ. ಅದೇನೆಂದರೆ ಸ್ಟೆಪ್ ಅಪ್ ಎಸ್ ಐ ಪಿ ಮಾಡೋದು. ಅಂದರೆ ಯಾವ ರೀತಿ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ ಅದೇ ರೀತಿಯೇ ನಿಮ್ಮ ಇನ್ವೆಸ್ಟ್ಮೆಂಟು ಇನ್ಕ್ರೀಸ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ ಏನಾದರೂ 20,000 ಇದೆ ಅಂದ್ಕೊಳ್ಳಿ, ಅದರಲ್ಲಿ ನೀವು 2,000 ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಅದೇ ನಿಮ್ಮ ಸ್ಯಾಲ್ರಿ ಏನಾದರೂ 22 ಆಯಿತು, 25 ಆಯಿತು, ಈ ಥರ ಇಯರ್ ಆನ್ ಇಯರು ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತಾ. ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ನೂ ಇನ್ಕ್ರೀಸ್ ಮಾಡಬೇಕು. ಈಗ 2,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು 20 ವರ್ಷದವರೆಗೂ ನಿಮ್ಮ ಟೈಮ್ನಲ್ಲಿದೆ ಅಂದರೆ 20 ವರ್ಷದವರೆಗೂ 2,000ನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದಲ್ಲ. ಯಾಕಂದರೆ
20 ವರ್ಷದವರೆಗೂ ನಿಮ್ಮ ಸ್ಯಾಲ್ರಿ ಬರೀ 20,000ನೇ ಇರಲ್ಲ, ಯಾಕಂದರೆ ನಿಮ್ಮ ಸ್ಯಾಲ್ರಿ ಇಯರ್ ಆನ್ ಇಯರ್ ಇಂಕ್ರೀಸ್ ಆಗ್ತಾ ಇರುತ್ತೆ. ಅದೇ ರೀತಿ ನೀವು ಇಯರ್ ಆನ್ ಇಯರ್ ಇಂಕ್ರೀಸ್ ಮಾಡ್ತಾ ಹೋಗಬೇಕು. ನಿಮ್ಮ ಸ್ಯಾಲ್ರಿ ಎಷ್ಟು ಪರ್ಸೆಂಟೇಜ್ ಇಂಕ್ರೀಸ್ ಆಗುತ್ತಲ್ಲ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ ಒಂದು 20% ಇಂಕ್ರೀಸ್ ಆಯಿತು ಅಂದ್ಕೊಳ್ಳಿ, ನಿಮ್ಮ ಇನ್ವೆಸ್ಟ್ಮೆಂಟಲ್ಲೂ 20% ಇಂಕ್ರೀಸ್ ಮಾಡಿ. ಈಗ 2,000ಕ್ಕೆ 20% ಅಂದರೆ 400 ಆಯಿತು. ಅಂದರೆ ಮುಂದಿನ ವರ್ಷ 2,400 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತು ಅದ್ರ ಮುಂದಿನ ವರ್ಷ 20% ಅಂದರೆ ಆ 2,400 ರೂಪಾಯಿಗೆ ಮತ್ತೆ 20%. ಈ ಥರ ಇಯರ್ ಆನ್ ಇಯರ್ 20% ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕು. ಈಗ ನೀವು ನಾರ್ಮಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಸ್ಟೆಪ್ ಅಪ್ SIP ಮಾಡೋದಕ್ಕೂ ಏನು ವ್ಯತ್ಯಾಸ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಮಂತ್ಲಿ ಇನ್ವೆಸ್ಟ್ಮೆಂಟಲ್ಲಿ 2,000 ಅಂತ ಹಾಕಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ 15% ಅಂತ ಹಾಕಿ, ಟೆನ್ಯೂರು 20 ಇಯರ್ಸ್ ಅಂತ ಹಾಕಿ, 20 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ. ಇಲ್ಲಿ ಪ್ಲಾನ್ ಮೈ ವೆಲ್ತ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಬಂತು? 3,32,000 ಬಂತು. ಇದು ಏನು ನೀವು ನಾರ್ಮಲಾಗಿ SIP ಮಾಡ್ತಾ ಇದ್ದೀರಾ, ಯಾವುದೇ ರೀತಿ ಸ್ಟೆಪ್ ಅಪ್ ಮಾಡಿಲ್ಲ. ಅದೇ ಸ್ಟೆಪ್ ಅಪ್ SIP ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ, ಇಲ್ಲಿ ಗೂಗಲಲ್ಲಿ ಹೋಗಿ ಸ್ಟೆಪ್ ಅಪ್ SIP ಅಂತ ಹೊಡೀರಿ. ಸ್ಟೆಪ್ ಅಪ್ SIP ಮಾಡಿದ ತಕ್ಷಣ ಇಲ್ಲಿ ಬಂತು ನೋಡಿ, ಮಂತ್ಲಿ ಇನ್ವೆಸ್ಟ್ಮೆಂಟು ಇಲ್ಲಿ ಕೂಡ 2,000ನೇ ಹಾಕಿ. ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಅಂದರೆ ಎವ್ರಿ ಇಯರು ನಿಮ್ಮ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಮಾಡ್ತೀರಾ ಅಂತ 20% ಅಂತ ಗ್ರೋತ್ ಹಾಕಿ. 20% ಎವ್ರಿ ಇಯರ್ ಗ್ರೋತ್ ಮಾಡ್ತೀನಿ ಅಂತ. ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನು 15% ಅಂತಲೇ ಹಾಕಿ. ಟೆನ್ಯೂರು 20 ಇಯರ್ಸ್ ಹಾಕಿ. ಇವಾಗ ಪ್ಲ್ಯಾನ್ ಮೈ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಬಂತು? 1,24,00,000 ಬಂತು. ಆವಾಗಲೇ ಬಂದಿದ್ದು 30,32,000. ಈಗ ಬಂದಿದ್ದು 1,24,00,000. ನೋಡಿ ನಿಮ್ಮ ಇನ್ವೆಸ್ಟ್ಮೆಂಟು ಎಷ್ಟು ಜಾಸ್ತಿ ಆಗಿದೆ. ಜಸ್ಟ್ ನೀವು 20%ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದೀರಾ ಎವ್ರಿ ಇಯರ್. ನಿಮ್ಗೆ ಬರಬೇಕಾಗಿರೋ ರಿಟರ್ನಲ್ಲಿ ಎಷ್ಟಿದೆ? ಇದು ಇನ್ನೂ ಲಕ್ಷದಲ್ಲಿದೆ, ನಿಮ್ಗೆ ಬರಬೇಕಾಗಿರೋ ರಿಟರ್ನ್ ಅಲ್ಲಿ ಕೋಟಿಯಲ್ಲಿದೆ. ಅದಕ್ಕೋಸ್ಕರ ನೀವು ಸ್ಟೆಪ್ ಅಪ್ SIPನ ಮಾಡಬೇಕು. ನೀವು ಅಮೌಂಟು 2,000ನೇ ಇರಲಿ, ಅದಕ್ಕೆ 20%ನ ಇನ್ಕ್ರೀಸ್ ಮಾಡ್ತಾ ಹೋದ್ರಿ ಅಂದರೆ ಲಾಂಗ್ ಟರ್ಮಲ್ಲಿ ತುಂಬಾ ವ್ಯತ್ಯಾಸ ಬೀಳುತ್ತೆ. ಅದಕ್ಕೋಸ್ಕರ ನೀವು ಸ್ಟೆಪ್ ಅಪ್ SIP ಮಾಡಿ. ಯಾವ ಥರ ನಿಮ್ಮ ಸ್ಯಾಲ್ರಿ ಇಂಕ್ರೀಸ್ ಆಗುತ್ತಲ್ಲ ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಈ ಥರ ಇನ್ವೆಸ್ಟ್ಮೆಂಟನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದಾಗ ನೀವು ಲಾಂಗ್ ಟರ್ಮಲ್ಲಿ ತುಂಬ ದೊಡ್ಡ ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ಇನ್ನು 5ನೇ ಮಿಸ್ಟೇಕು SIPನ ಸ್ಕಿಪ್ ಮಾಡೋದು. SIPನ ಸ್ಕಿಪ್ ಮಾಡ್ತಾ ಹೋದರೆ ನೀವು ವೆಲ್ತೇ ಕ್ರಿಯೇಟ್ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಮಂತ್ಲಿ ಸ್ಕಿಪ್ ಮಾಡದೇ ಇರುವಾಗ ಎಷ್ಟು ಕಟ್ಟೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ ನೀವು SIP ಮಾಡಿ. ಸುಮ್ಮನೆ 2,000, 5,000, 10,000 ಅಂತ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮಂತ್ಲಿ ಎಷ್ಟು ಕಟ್ಟೋಕ್ಕಾಗುತ್ತೋ ಅಷ್ಟು ಅಮೌಂಟ್ನ ಮಾತ್ರ SIP ಮಾಡ್ತಾ ಹೋಗಿ. ಸುಮ್ಮನೆ 5,000 ಮಾಡಿದೆ, 10,000 ಮಾಡಿದೆ, ಅಷ್ಟು ನಿಮ್ಗೆ ಇನ್ಕಮ್ ಇಲ್ಲ, ಅಷ್ಟು ನಿಮ್ಮ ಮಂತ್ಲಿ ನಿಮ್ಮ ಕಡೆ ಅಷ್ಟು ಸೇವ್ ಮಾಡೋಕ್ಕೆ ಆಗಲ್ಲ ಅಂದರೆ ಅಷ್ಟನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕಡೆ ಎಷ್ಟು ಸೇವ್ ಮಾಡೋಕ್ಕಾಗುತ್ತೋ ಅಷ್ಟು. ಇವನ್ 100 ರೂಪಾಯಿ ಸೇವ್ ಮಾಡೋಕ್ಕಾದ್ರೂ ಆ 100 ರೂಪಾಯಿನೇ SIP ಮಾಡಿ. ಸುಮ್ಮನೆ ಜಾಸ್ತಿ SIP ಮಾಡೋಕ್ಕೆ ಹೋಗ್ಬೇಡಿ. ಬೇಕಾದರೆ ಮುಂದೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆದಾಗ, ನಿಮ್ಮ ಹತ್ರ ದುಡ್ಡು ಬಂದಾಗ, ಯಾವತ್ತಾದ್ರೂ ಕ್ಯಾಶ್ ಬಂದಿದೆ ಅಂದರೆ ಒಂದು ಸಲ ಲಂಸಮ್ ಇನ್ವೆಸ್ಟ್ಮೆಂಟು ಮಾಡ್ಬೋದು. ಮತ್ತು ಅದೇ ರೀತಿ ನಿಮ್ಮ ಕಂಟಿನ್ಯೂಸ್ ಆಗಿ ಕ್ಯಾಶ್ ಫ್ಲೋ ಬರ್ತಾ ಇದೆ ಅಂದಾಗ ನೀವು ಆವಾಗ ಈ ಥರ ಸ್ಟೆಪ್ ಅಪ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಇನಿಷಿಯಲ್ ಲೆವೆಲಲ್ಲಿ ನಿಮಗೆ ಎಷ್ಟು ಸೇವ್ ಮಾಡೋಕ್ಕಾಗುತ್ತೋ ಮಂತ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಆದರೆ SIPನ ಸ್ಕಿಪ್ ಮಾತ್ರ ಯಾವತ್ತೂ ಮಾಡಬೇಡಿ. ಇನ್ನು 6ನೇ ಮಿಸ್ಟೇಕು ಪದೇ SIPನ ವಿಡ್ರಾ ಮಾಡ್ಕೊಳ್ಳೋದು. ಅಂದರೆ ಈಗ ಒಂದು 20,000 ಆಗಿದೆ, ಒಂದು 50,000 ನಿಮ್ಮದು SIPಲಿ ಅಮೌಂಟು ಇನ್ವೆಸ್ಟ್ಮೆಂಟ್ ಆಗಿದೆ ಅಂದ ತಕ್ಷಣ ನಿಮ್ಗೆ ಏನಾದರೂ ಒಂದು 10,000 ಬೇಕು ಅಂದ ತಕ್ಷಣ 10,000ನ ವಿಡ್ರಾ ಮಾಡ್ಕೊಳ್ಳೋದು. ಈ ಥರ ಮಾಡೋಕೆ ಹೋಗ್ಬೇಡಿ. ಈ ಥರ ಯಾವಾಗ ಮಾಡ್ತೀರಾ ಅಂದರೆ ನಿಮ್ಗೆ ಯಾವುದೇ ರೀತಿ ಗೋಲ್ ಇಲ್ಲದೆ ಇದ್ದಾಗ. ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ನಾನು ಗೋಲ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ. ನೀವು ಸುಮ್ಮನೆ ವಿಡ್ರಾ ಹೊಡ್ಕೊತೀರಾ. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬೇಕಾಯಿತು ಅಂದ ತಕ್ಷಣ ಅಲ್ಲಿಂದ SIPಯಿಂದ ತಗೊಳ್ಳೋದು. ಈ ಥರ ಮಾಡ್ತಾರೆ. ಯಾಕಂದರೆ ನಿಮಗೆ ಗೋಲೇ ಇಲ್ಲ. ಸುಮ್ಮನೆ ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತಲೇ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬಂದ ತಕ್ಷಣ ನೀವು ವಿಡ್ರಾ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಏನಾದರೂ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಅಂದರೆ ಗೋಲ್ ಜೊತೆ ನಿಮ್ಮ ಇನ್ವೆಸ್ಟ್ಮೆಂಟು ಅಟ್ಯಾಚ್ ಆಗಿದೆ, ಒಂದು ಎಮೋಷನ್ ಅಟ್ಯಾಚ್ ಆಗಿದೆ ಅಂದಾಗ ನೀವು ಪದೇ SIPನ ರೆಡಿ ಮಾಡ್ಕೊಳ್ಳೋದಿಲ್ಲ, ವಿಡ್ರಾ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಗೋಲ್ ಇಟ್ಕೊಂಡು SIP ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ಯೂಟ್ಯೂಬ್ ಇದನ್ನು ಪುಷ್ ಮಾಡುತ್ತೆ ಮತ್ತು ಬೇರೆಯವ್ರಿಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಾವು ಮಾಡುವಂಥ ವಿಡಿಯೋ ನೀವು ಮೊದಲು ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.